BS6 ಸುಪ್ರೋ ಇದು. ಕ್ಲಚ್ಚಲ್ಲಿ ಏನು ದಮ್ ಇಲ್ಲ, ಗೇರ್ ಬೀಳ್ತಾ ಇಲ್ಲ. ಚಾಲು ಮಾಡಿ ತೋರಿಸ್ತೀನಿ ನೋಡ್ರಿ. ಯಾವುದೇ ಗೇರ್ ಬೀಳ್ತಾ ಇಲ್ಲ, ಭಾಳ ಹಾರ್ಡ್. ಕ್ಲಚ್ ವರ್ಕೇ ಮಾಡ್ತಾ ಇಲ್ಲ. ಆಮೇಲೆ ಕ್ಲಚ್ ಹತ್ತಿದ್ರೆ ಸೌಂಡ್ ಬರ್ತಾ ಇದೆ, ಬೇರಿಂಗ್ ಸೌಂಡ್. ಬಿಚ್ಚನ ಗೇರ್ ಬಾಕ್ಸ್. ಸುಪ್ರಾ ಗಾಡಿದ BS6 ಇಂದ ಗೇರ್ ಬಾಕ್ಸ್ ಬಿಚ್ಚಬೇಕಂತ ನೋಡಿ, ಎಷ್ಟು ತಾಮ್ ಜಾಮ್ ಐತಿ. ಭಾರಿ ಇಕ್ಕಟ್ಟಿನ ಕೆಲಸ ಇದು. LNT ಸೈಲೆನ್ಸರು ಅವು ಇವು ಭಾಳ ಕೊಟ್ಟಿದ್ದಾರೆ, ಬಿಚ್ಚಕ್ಕೆ ಭಾಳ ಪ್ರಾಬ್ಲಮ್. ಅದೇ ಫೇಸಿಂಗು ಹೋಗಿದ್ದಾವೆ, ಪೂರ್ತಿ ನೈಸ್ ಆಗಿದೆ. ಇದಕ್ಕೂ ಹೊರತು ಬಿದ್ದಿದೆ. ಇಲ್ಲೇ ಬೇರಿಂಗ್ ಮಾತ್ರ ಪೂರ್ತಿ ಪೀಸ್ ಆಗಿದೆ. ಇದು ಕ್ಲಚ್ ಹಿಡ್ಕೊಂಡು ಹೊಡಿತಾರಲ್ಲ, ಅದಕ್ಕೋಸ್ಕರ ಜಾಸ್ತಿ ಯೂಸ್ ಹೋಗೋದಿಲ್ಲ. ಪೂರ್ತಿ ಮೆಲ್ಟ್ ಹೋಗಿದೆ ಬೇರಿಂಗ್ ಹೊಸದು, ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್ ಎರಡೂ ಹೊಸದು ಹಾಕ್ಬೇಕು. ಇದು ಹೊಸದಿದು, ಕ್ಲಚ್ ಪ್ಲೇಟು ಹೊಸದೇ. ಇದು ಹಳೆ ಕ್ಲಚ್ ಪ್ಲೇಟ್. ಬರೋದಿರೋದ್ರಲ್ಲಿ ವ್ಯಾಲ್ಯೂನೇ ಬರೋದು, ಅದೇ ವ್ಯಾಲ್ಯೂ ಅಂತ ಬಂದಿದೆಯಾ. ಇದು ಹಳೆ ಕ್ಲಚ್ ಪ್ಲೇಟ್, ಇದು ಹೊಸ ಕ್ಲಚ್ ಪ್ಲೇಟ್. ಸೇಮ್ ಪಾರ್ಟ್ ನಂಬರ್ ಇದೆ. ಇದು ಹೊಸ ಕ್ಲಚ್ ಪ್ಲೇಟಿನ ಪಾರ್ಟ್ ನಂಬರ್, ಇದು ಹಳೆ ಸೇಮ್ ಪಾರ್ಟ್ ನಂಬರ್. ಕೇಬಲ್ ಹೊಸದು, ಬೇರಿಂಗು ಹೊಸದು ಹಾಕ್ತಾ ಇರೋದು. ಕಂಪ್ಲೀಟ್ ಆಯ್ತು. ಕ್ಲಚ್ ಅಂತೂ ಟೈಟ್ ಬಂದಿದೆ. ಈಗ ಸ್ವಲ್ಪ ಹೊಡೆದು ತೋರಿಸ್ತೀನಿ. ಗಾಡಿ ಸ್ಟಾರ್ಟ್ ಆಯ್ತು. 1 2 3 4 5 ರಿವರ್ಸ್. ಗೇರು ಕಂಪ್ಲೀಟ್ ಆಯ್ತು. ಕರೆಕ್ಟಾಗಿ ಪಿಕಪ್ ತಗೊಂಡು ಓಡ್ತಾ ಇದೆ ಗಾಡಿ. ಕರೆಕ್ಟಾಗಿ ತಗೊಂಡು ಓಡ್ತಾ ಇದೆ ಗಾಡಿ. ಈಗ ಸಿಂಗಲ್ ರೋಡ್, ಜಾಸ್ತಿ ಸ್ಪೀಡ್ ಹೋಗಕ್ಕೂ ಬರಲ್ಲ. ಅಲ್ಲಿ ಗಾಡಿ ಟ್ರಯಲ್ ಮಾಡ್ಬಂತು. ಸುಪ್ರೋ BS6 ಮ್ಯಾಕ್ಸ್ ಗಾಡಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ.